ಜೋಡಿ ನಂಬರ್ 1 ವೇದಿಕೆ ಮೇಲೆ ಪೇಸ್ ಯುವರ್ ಪಾರ್ಟ್ನರ್ ರೌಂಡು ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಒಂದು ರೌಂಡಲ್ಲಿ ಎಲ್ಲ ಒಂದು ಜೋಡಿಗಳು ಕೂಡ ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಒಂದು ವಾರ ಈ ಒಂದು ವೇದಿಕೆ ಮೇಲೆ ಅಗ್ನಿ ಪರೀಕ್ಷೆ ಅಂತೇಳಿ ಒಂದು ರೌಂಡ್ ನಡೀತಾ ಇದೆ. ಈ ಒಂದು ರೌಂಡಲ್ಲಿ ಎಲ್ಲ ಒಂದು ಜೋಡಿಗಳು ಕೂಡ ತಮ್ಮ ಒಂದು ಜೋಡಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಶ್ನೆಯನ್ನು ಕೇಳಿದ ನಂತರ ತಮ್ಮ ಒಂದು ಜೋಡಿಯಲ್ಲಿ ತಮ್ಮ ಒಂದು ಮನದ ಅಂತರಾಳದಿಂದ ಆ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೂಡ ನೀಡಬೇಕಾಗುತ್ತೆ. ಇಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ನಡುವೆ ಏನೆಲ್ಲ ವಾದವಾಗಿದೆ ಮತ್ತು ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ನಡುವೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತೇಳಿ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಈ ರೀತಿಯಾಗಿ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೆ ನೀನು ಕೋಪ ಮಾಡ್ಕೊಳ್ತೀಯ ಅಂತೇಳಿ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವ್ರಿಗೆ ಹೇಳ್ತಾರೆ. ಮಾಲಾಶ್ರೀ ಅವರು ಕೂಡ ಕರೆಕ್ಟಾಗಿ ಸ್ಪಂದಿಸಬೇಕು, ನಾವು ಕೋಪ ಮಾಡಿಕೊಳ್ಳೋದಿಲ್ಲ, ಜೀವನ ಬೇಡ ಅನಿಸಿದಾಗ ಮಾತ್ರ ನಾನು ಆ ರೀತಿ ಮಾತಾಡ್ತೀನಿ ಅಂತೇಳಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವ್ರಿಗೆ ಹೇಳ್ತಾರೆ. ಹಾಗೆ ಬಾಳು ಬೆಳಗುಂದಿ ಅವರು ಹೆಣ್ಣು ಮಕ್ಕಳಿಗೆ ನನ್ನಿಂದ ನೆಮ್ಮದಿನೇ ಇಲ್ಲ ಅಂತೇಳಿ ಬಾಳು ಬೆಳಗುಂದಿ ಅವರು ಮಾಲಾಶ್ರೀ ಅವರಿಗೆ ಹೇಳ್ತಾರೆ. ಇನ್ನು ಮಾಲಾಶ್ರೀ ಅವರು ನಿಮ್ಮ ಮನೆಯವರನ್ನು ಕೂಡ ಬಿಟ್ಟು ಕೊಡಬೇಡ, ಹಾಗೆ ನನ್ನನ್ನು ಕೂಡ ಬಿಟ್ಟು ಕೊಡಬೇಡ ಅಂತ ನನ್ನ ಆಸೆ. ಹೆಣ್ಣು ಮಕ್ಕಳಿಗೆ ಒಂದು ಮಂತಲ್ಲಿ 3 ದಿನ ರೆಸ್ಟ್ ಬೇಕಲ್ಲ, ಆ ಒಂದು ಟೈಮಲ್ಲಿ ನೀನು ನನ್ನ ಜೊತೆ ಇದ್ದರೆ ನನಗೆ ಸಹಾಯ ಮಾಡಿದರೆ ಸಾಕು, ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಅಂತೇಳಿ ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವ್ರಿಗೆ ಹೇಳ್ತಾರೆ. ಇಬ್ಬರ ನಡುವೆ ಆಗ್ತಕ್ಕಂಥ ಈ ಒಂದು ವಾದವನ್ನು ನೋಡಿಬಿಟ್ಟು ಅಲ್ಲಿರ್ತಕ್ಕಂಥ ಜಡ್ಜಸ್ಸು ಮಾಳ್ವಿಕೆ ಮೇಡಮ್ ಅವರು, ಬಾಳು ಬೆಳಗುಂದಿ ಅವರೇ, ನೀವು ಯಾಕೆ ಅವರಿಗೆ ಅಷ್ಟು ಬೇಜಾರಾಗೋಷ್ಟು ಪದಗಳನ್ನು ನೀವು ಯೂಸ್ ಮಾಡ್ತೀರಾ ಅಂಥೇಳಿ ಅಲ್ಲಿರ್ತಕ್ಕಂಥ ಮೇಡಮ್ ಅವರು ಬಾಳು ಬೆಳಗುಂದಿ ಅವ್ರಿಗೆ ಹೇಳ್ತಾರೆ. ನಂತರ ಬಾಳು ಬೆಳಗುಂದಿ ಅವರು, ಅಲ್ಲ ಮೇಡಮ್, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ನನಗೆ ಬದುಕು ಜಟಕಾ ಬಂಡಿ ನೆನಪಿಗೆ ಬರ್ತಾ ಇದೆ ಅಂತೇಳಿ ಬಾಳು ಬೆಳಗುಂದಿ ಅವರು ಮೇಡಮ್ ಅವ್ರಿಗೆ ಹೇಳ್ತಾರೆ. ಇಲ್ಲಿ ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ನಡುವೆ ಕೂಡ ಇಲ್ಲಿ ಕೆಲವೊಂದಿಷ್ಟು ವಾದಗಳಾಗಿದೆ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಇಬ್ಬರು ಸಿಟ್ಟಾಗಿಬಿಟ್ಟು ಮಾಲಾಶ್ರೀ ಅವರು ಕೇಳ್ತಕ್ಕಂಥ ಒಂದು ಪ್ರಶ್ನೆಗೆ ಬಾಳು ಬೆಳಗುಂದಿ ಅವರು ಸಿಟ್ಟಿನಿಂದ ಉತ್ತರವನ್ನು ನೀಡಿಬಿಟ್ಟು ತಾವು ಕುಂತಿರ್ತಕ್ಕಂಥ ಒಂದು ಚೇರಿಂದ ಕೆಳಗೆ ಇಳಿದು ಬಂದಿರುವುದನ್ನು ಈ ಒಂದು ಪ್ರೊಮೋ ವಿಡಿಯೋದಲ್ಲಿ ನೋಡ್ಬೋದು. ಬಾಳು ಬೆಳಗುಂದಿ ಮತ್ತು ಮಾಲಾಶ್ರೀ ಅವರ ನಡುವೆ ಇಲ್ಲಿ ಸ್ವಲ್ಪ ಜಾಸ್ತಿ ವಾದಗಳಾಗಿದೆ ಅಂತ ಹೇಳ್ಬೋದು. ಮಾಲಾಶ್ರೀ ಅವರು ಬಾಳು ಬೆಳಗುಂದಿ ಅವರಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಸರಿಯಾಗಿದೆ ಇಲ್ಲ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.